ನಮಸ್ಕಾರ ಸ್ನೇಹಿತರೆ, ತುಸು ಮೌನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮೀಶೋದಿಂದ ರ್ಯಾಂಡಮ್ ಪಿಕಪ್ಸ್ ತಂದಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡೋ ಬಟರ್ ಪೇಪರ್ ಮತ್ತು ಅಲ್ಯೂಮಿನಿಯಂ ಫಾಯಿಲ್ ಮತ್ತು ಬಟರ್ ಪೇಪರ್ ಎರಡು 25 ಮೀಟರ್ದಾಗಿತ್ತು. ಬಟ್ ಅಲ್ಯೂಮಿನಿಯಂ ಫಾಯಿಲ್ ತುಂಬ ಕಡಿಮೆ ಅಂತ ಶೋ ಆಗೋದು. ನಾನು ಸಾಕಷ್ಟು ರಿವ್ಯೂಸ್ ನೋಡಿರೋ ಪ್ರಕಾರ ಅದು ಮೇ ಬಿ ಅದು 25 ಮೀಟರ್ ಇದೆ ಅಂತ ಫೀಲ್ ಆಗೋಲ್ಲ. ಅಷ್ಟು ತುಂಬ ಅಂದರೆ ತುಂಬ ಕಡಿಮೆ ಇತ್ತು. ಇರಲಿ ಅಂತ ಇಟ್ಕೊಂಡೆ ಬಟರ್ ಪೇಪರ್ ಮತ್ತು ಅಲ್ಯೂಮಿನಿಯಂ ಫಾಯಿಲ್ನ. ಎರಡನೇ ಪ್ರಾಡಕ್ಟ್ ಬಂದುಬಿಟ್ಟು ಸ್ಯಾರಿ ಕವರ್ಸು 150 ರುಪೀಸ್ಗೆ 6. ಇದನ್ನು ತರಿಸ್ಕೊಂಡು ನನ್ನ ಹಸ್ಬೆಂಡ್ ಕಡೆ ಬಯಸ್ಕೊಂಡೆ ಕೂಡ, ಇಷ್ಟೊಂದು ಯಾಕೆ ಸುಮ್ಮನೆ ಶಾಪ್ ಮಾಡ್ತೀಯಾ, ವೇಸ್ಟ್ ಮಾಡ್ತೀಯಾ ಅಂತಂದೇಳಿ. ಬಟ್ ಏನು ಮಾಡೋದು ಸ್ನೇಹಿತರೆ, ಹೆಣ್ಮಕ್ಳಲ್ವಾ, ಸೀರೆ ಇಡೋದಕ್ಕೆ ಪ್ರಾಪರಾಗಿ ಸೆಟ್ ಮಾಡಿಡಬೇಕು ಅನ್ನೋದು ನನ್ನ ಆಸೆ. ಸೀರೆನ ಪ್ರಾಪರಾಗಿ ಸೆಟ್ ಮಾಡಬೇಕಂದ್ರೆ ಸ್ಯಾರಿ ಕವರ್ ಇತ್ತು ಅಂದರೆ ಯಾವ್ಯಾವ ಥರದ್ದು ಸ್ಯಾರಿ ಅಲ್ಲೇ ಇಟ್ಟಿರ್ತೀವಿ, ಹೇಗೆ ಬೇಗ ತಗೋಬೋದು ಅನ್ನೋದು ಆರಾಮ್ಸೆ ಗೊತ್ತಾಗುತ್ತೆ. ಆ ಯೋಚನೆನ ಮನಸ್ಸಲ್ಲಿ ಇಟ್ಕೊಂಡು 6 ಸೀರೆ ಕವರ್ನ ಬುಕ್ ಮಾಡಿದ್ದು. ಹಾಗೆಯೇ ಪ್ರೈಸು ತುಂಬ ಅಂದರೆ ತುಂಬ ಕಡಿಮೆ ಅಂತ ನನಗೆ ಅನ್ನಿಸ್ತು. ನೋಡೋಣ ಅಂತ ಬುಕ್ ಮಾಡಿದೆ. ಬುಕ್ ಮಾಡಿದ್ಮೇಲೆ ಬ್ಯಾಗು ಕರೆಕ್ಟ್ 6 ಕ್ವಾಂಟಿಟಿನೇ ಇತ್ತು, 6 ಬ್ಯಾಗೇ ಇತ್ತು. ಬಟ್ ಜಿಪ್ಪು ನೋಡಿ ಬೆಂಡ್ ಆಗ್ತಾಯಿದೆ. ಜಿಪ್ಪು ಒಂದು ಸ್ವಲ್ಪ ಬೆಂಡ್ ಆಗ್ತಾ ಇತ್ತು. ನನಗೆ ಗೊತ್ತಿಲ್ಲ ಇದು ಎಷ್ಟು ಮಟ್ಟಿಗೆ ಬಾಳಿಕೆ ಬರುತ್ತೆ ಅಂತಂದೇಳಿ. ಬಟ್ ಬ್ಯಾಗಿನ ಲೆಂತು 6 ಬ್ಯಾಗ್ ಬಂದಿರೋದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಆ ಪ್ರೈಸಲ್ಲಿ ಏನು ತಾನೇ ಬರುತ್ತೆ ಅಲ್ವಾ. 6 ಬ್ಯಾಗ್ಸ್ ನೋಡಿ, ಇಷ್ಟ ಲೆಂತ್ ಇದೆ. ಒಂದೊಂದು ಬ್ಯಾಗಲ್ಲೂ ಕಡಿಮೆ ಅಂದ್ರೂ ಒಂದು 6 ರಿಂದ 8 ಸೀರೆ ಆರಾಮ್ಸೆ ಹೋಗುತ್ತೆ. ಆಮೇಲೆ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ ಮನೇಲೇ ಒಂದು ಕಡೆ ಇಡೋದಕ್ಕಲ್ವ, ನಾನು ಅದಕ್ಕೆ ಹೋಗಲಿ ಅಂತ ಸುಮ್ಮನಾದೆ. ಮನೇಲೇ ಇರಲಿ, ಏನೂ ಆಗೋದಿಲ್ಲ. ಆರ್ಗನೈಸ್ ಮಾಡೋದಕ್ಕೆ, ಕ್ಯಾರಿ ಮಾಡೋದಕ್ಕಾದರೆ ದಯವಿಟ್ಟು ಈ ಬ್ಯಾಗ್ಸ್ನ ಪರ್ಚೇಸ್ ಮಾಡಿಬಿಡಿ. ಒಂದೇ ಕಡೆಗೆ ಇಲ್ಲ ನಾವು ಆರ್ಗನೈಸ್ ಮಾಡಿರ್ತೀವಿ ಒಂದು ಕಡೆಗೆ, ನಾವು ಅದನ್ನ ಬ್ಯಾಗ್ಸ್ನ ಕ್ಯಾರಿ ಮಾಡಲ್ಲ ಅಂದರೆ ಮಾತ್ರ ಈ ಬ್ಯಾಗ್ಸ್ನ ಪರ್ಚೇಸ್ ಮಾಡಿ. ವರ್ತಿದೆ ಫ್ರೆಂಡ್ಸ್. ಈ ಪ್ರಾಡಕ್ಟ್ ರಿವ್ಯೂ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮರಿಬೇಡಿ. ಹಾಗೆಯೇ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ನಿಸ್ತು ಅಂದರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಆನ್ಲೈನಲ್ಲಿ ಆಫರ್ಸ್ ಯಾವ ರೀತಿ ಚೆಕ್ ಮಾಡೋದು, ಕೂಪನ್ಸ್ ಯಾವ ರೀತಿ ಅಪ್ಲೈ ಮಾಡೋದು, ಕಾರ್ಟಿಗೆ ಯಾವ ರೀತಿ ಹಾಕೋದು, ಹಾಗೆ ಚೆಕ್ಔಟ್ ಯಾವ ರೀತಿ ಕೊಡೋದು ಅನ್ನೋ ಅಡ್ರೆಸ್ ಯಾವ ರೀತಿ ಆ್ಯಡ್ ಮಾಡೋದು, ಇದೆಲ್ಲ ಮಾಹಿತಿ ಗೊತ್ತಿಲ್ಲದೆ ಇರೋವಂಥವರಿಗೆ ಹೆಲ್ಪ್ ಆಗಲಿ ಅಂತ ಟೆಲಿಗ್ರಾಮ್ ಚಾನಲ್ನ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಆ ಲಿಂಕ್ ಯೂಸ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲೆಲ್ಲ ಮಾಹಿತಿ ನಿಮಗೆ ಸಿಗುತ್ತೆ.